5 ವರ್ಷಗಳಿಂದ ಒಂದು ಬೇಡಿಕೆ ಕೇಂದ್ರ ಸರ್ಕಾರದ ಮುಂದಿತ್ತು. ಅದೇನು ಅಂತ ಅಂದ್ರೆ ಲೋಕಪಾಲ್ ನೇಮಕ ಮಾಡಬೇಕು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ಫ್ಯಾಕ್ಟ್ ಮೊನ್ನೆ ಕೂಡ ಲೋಕಪಾಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶೋಧನಾ ಸಮಿತಿ ಏನಿತ್ತು ಅವರು ಒಂದು ಸಭೆಯನ್ನ ಸೇರಿದ್ರು. ಆ ಸಭೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಹೋಗಿರಲಿಲ್ಲ. ಇದನ್ನ ನಾವು ಗಮನಿಸ್ತಾ ಇದ್ವಿ. ಈ ತರದ ಬಹಳಷ್ಟು ಸರಣಿ ಸಭೆಗಳು ನಡೆದಿದ್ವು ಲೋಕಪಾಲ್ ನೇಮಕ ಮಾಡುವಂತ ನಿಟ್ಟಿನಲ್ಲಿ. ಈಗ ಮೊದಲ ಲೋಕಪಾಲ್ ನೇಮಕ ಮಾಡಿದೆ ಕೇಂದ್ರ ಸರ್ಕಾರ ಅನ್ನೋದು ಗೊತ್ತಾಗ್ತಾ ಇದೆ. ಲೋಕಪಾಲರಾಗಿ ಪಿಸಿ ಘೋಷ್ ಅವರನ್ನ ನೇಮಕ ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಮುಂದಿನ ಹಂತದಲ್ಲಿ ಏನೆಲ್ಲ ನಿರ್ಧಾರಗಳಿಗೆ ಬರಲಾಗಿದೆ ಏನು ಎತ್ತ ಅನ್ನೋದು ಇನ್ನಷ್ಟೇ ನಮಗೆ ಲಭ್ಯ ಆಗಬೇಕಾಗಿರುವಂತ ಮಾಹಿತಿ. ಯಾಕಂದ್ರೆ ನಾನು ಮೊದಲೇ ಹೇಳಿದಾಗೆ ಲೋಕಪಾಲ ನೇಮಕ ಆಗಬೇಕು, ಜೊತೆಗೆ ಲೋಕಪಾಲಕ್ಕೆ ಸಂಬಂಧಪಟ್ಟಂತೆ ಬಹಳ ತ್ವರಿತವಾದಂತ ನಿರ್ಧಾರಗಳನ್ನ ಕೇಂದ್ರ ಸರ್ಕಾರ ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಹಳ ಒತ್ತಾಯ ಇತ್ತು. ಇನ್ಫ್ಯಾಕ್ಟ್ ಅಣ್ಣಾ ಹಜಾರೆ ಅವರು ಕಳೆದ UPA ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಬಹಳ ಉಪವಾಸ ಸತ್ಯಾಗ್ರಹವನ್ನ ನಡೆಸುವ ಮುಖಾಂತರವಾಗಿ ಬಹಳ ಜನ ಬೆಂಬಲವನ್ನ ಗಳಿಸಿ ಆ ನಂತರದಲ್ಲಿ ಲೋಕಪಾಲ್ ನೇಮಕಕ್ಕೆ ಒಂದು ಹಂತದ ಮಟ್ಟಿಗಿನ ಚುರುಕನ್ನ ಮುಟ್ಟಿಸಿದ್ದರು. ಆ ನಂತರದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಆ ಕೆಲಸವನ್ನ ಬಹಳ ಬೇಗ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒತ್ತಾಯ ಕೂಡ ಇತ್ತು. ಸ್ವಲ್ಪ ತಿಂಗಳುಗಳ ಮುಂಚೆ ಇನ್ಫ್ಯಾಕ್ಟ್ ಮತ್ತೊಮ್ಮೆ ಅಣ್ಣಾ ಹಜಾರೆ ಅವರು ಉಪವಾಸಕ್ಕೆ ಕುಳಿತಿದ್ರು. ಆಗ ನಿತಿನ್ ಗಡ್ಕರಿ ಅವರು ಬಂದು ಇಲ್ಲ ಎಲ್ಲ ಸರಿ ಹೋಗುತ್ತೆ ಅಂತೇಳಿ ಅವರು ಮನವೊಲಿಸಿ ಕರ್ಕೊಂಡು ಹೋಗಿದ್ರು. ಇದೀಗ ಲೋಕಪಾಲರಾಗಿ ಪಿಸಿ ಘೋಷ್ ನೇಮಕ ಆಗಿದ್ದಾರೆ. ಅಂದ್ರೆ ಒಂದು ಹಂತವನ್ನ ಒಂದು ಹೆಜ್ಜೆಯನ್ನ ಇಟ್ಟಿದ್ದಾರೆ. ಇದಾದ ನಂತರದಲ್ಲಿ ಆಮೇಲೆ ಅದರಲ್ಲಿ ಬಹಳಷ್ಟು ಒತ್ತಾಯಗಳು ಕೂಡ ಇತ್ತು. ಆಮೇಲೆ ಇದಕ್ಕಾಗಿ ರಚಿಸಲ್ಪಟ್ಟಂತ ಸಮಿತಿಯಲ್ಲೂ ಕೂಡ ಬಹಳ ಸುದೀರ್ಘವಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯೂ ಕೂಡ ಆಗಿತ್ತು. ಕೆಲ ಸಮಿತಿಯಲ್ಲಿ ಯಾರ್ಯಾರು ಇರಬೇಕು ಏನು ಎತ್ತ ಅನ್ನುವಂಥದ್ದನ್ನ ನಿರ್ಧರಿಸುವಂತ ನಿಟ್ಟಿನಲ್ಲಿ ಮತ್ತೊಂದು ಸಮಿತಿಯನ್ನೇನು ನಿರ್ಧರಿಸಲಾಗಿತ್ತು. ಅವರು ಸರಣಿ ಸಭೆಯನ್ನ ನಡೆಸಿದ್ರು. ಅದೇ ವಿಚಾರ ನಾನು ಹೇಳಿದ್ದು ಮೊನ್ನೆ ಒಂದು 3 ದಿನದ ಹಿಂದೆ ಈ ವಿಚಾರ ಬಹಳ ಚರ್ಚೆಗೆ ಬಂದಿತ್ತು. ಕಾರಣ ಅಂತಂದ್ರೆ ಆ ಸದಸ್ಯ ಸ್ಥಾನದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರಿದ್ರು ಕೂಡ ನಮಗೆ ಅಂದ್ರೆ ಬಹುದೊಡ್ಡ ವಿರೋಧ ಪಕ್ಷದ ನಾಯಕನಾಗಿ ತನಗಿರ್ಬೇಕಾದಂತ ಜವಾಬ್ದಾರಿ ಏನಿದೆ ಅದನ್ನ ಸರಿಯಾದಂತ ರೀತಿಯಲ್ಲಿ ನಿರ್ವಹಿಸೋದಕ್ಕೆ ನನಗೆ ಆ ಸಮಿತಿಯಲ್ಲಿ ಅವಕಾಶ ಇಲ್ಲ. ನಾವು ಹೇಳುವಂತ ಮಾತಿಗೆ ಅಲ್ಲಿ ಬೆಲೆನೂ ಕೂಡ ಇಲ್ಲ. ಹೀಗಾಗಿ ನಾನು ಯಾಕೆ ಹೋಗ್ಬೇಕು ಆ ತರದ ಸಭೆಗೆ ಅಂತೇಳಿ ಸುಮಾರು 5 ಬಾರಿ ಬಹುಶಃ ಅವರು ಆ ತರದ ಸಭೆಗೆ ಹೋಗಿರ್ಲಿಲ್ಲ. ಅಂದ್ರೆ ಲೋಕಪಾಲನ್ನ ನೇಮಿಸುವಂತ ನಿಟ್ಟಿನಲ್ಲಿ ಯಾರ್ಯಾರು ಇರಬೇಕು ಅಂತ ನಿಟ್ಟಿನಲ್ಲಿ ಒಂದು ಸಮಿತಿಯನ್ನು ರಚಿಸಲಾಗಿತ್ತು ಅದರಲ್ಲಿ. ಸೊ ಅದನ್ನ ಹೊರತುಪಡಿಸಿಯೂ ಕೂಡ ಬಹಳ ಸರಣಿ ಸಭೆಗಳು ನಡೆದಿದ್ವು. ಅದರಲ್ಲಿ ಬೇರೆ ಬೇರೆ ರಂಗಕ್ಕೆ ಸಂಬಂಧಪಟ್ಟಂತ ಸದಸ್ಯರು ಕೂಡ ಇದ್ರು. ಈಗ ಪಿಸಿ ಘೋಷ್ ಅವರನ್ನ ನೇಮಕ ಮಾಡಿದೆ ಕೇಂದ್ರ ಸರ್ಕಾರ ಅನ್ನೋದು ಗೊತ್ತಾಗ್ತಾ ಇದೆ. ಇದು ಮೊದಲ ಹಂತ. ನಾನು ಮೊದಲೇ ಹೇಳಿದಾಗೆ ಅಂತೂ ಕೇಂದ್ರ ಸರ್ಕಾರ ಲೋಕಪಾಲಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಸೀರಿಯಸ್ ಆಗಿ ಕೊನೆ ಹಂತದಲ್ಲಿ ನಿರ್ಧಾರವನ್ನ ತೆಗೆದುಕೊಂಡಿದೆ. ಮತ್ತೆ ಈಗ ಮುಂಬರುವಂತ ಚುನಾವಣೆ ನಿಟ್ಟಿನಲ್ಲೂ ಕೂಡ ಜನ ಇದನ್ನ ಪ್ರಶ್ನೆ ಮಾಡೋರಿದ್ರು. ಬಹುಶಃ ಒಂದು ಹಂತದ ಮಟ್ಟಿಗೆ ನೋಡ್ರಪ್ಪ ನಾವು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರ್ಯೋನ್ಮುಖರಾಗಿದ್ದೀವಿ ಅನ್ನೋಷ್ಟನ್ನ ಹೇಳ್ಕೊಳ್ಳುವಷ್ಟರ ಮಟ್ಟಿಗಾದ್ರೂ ಕೇಂದ್ರ ಸರ್ಕಾರ ಒಂದು ನಡೆಯನ್ನ ಇಲ್ಲಿ ಪ್ರದರ್ಶಿಸಿದೆ. ಇದಾದ ನಂತರದಲ್ಲಿ ಪ್ರತಿ ರಾಜ್ಯದಲ್ಲೂ ಕೂಡ ಲೋಕಾಯುಕ್ತರನ್ನ ನೇಮಕ ಮಾಡಬೇಕು ಅನ್ನುವಂಥದ್ದು ಕೂಡ ನಂತರದ ಹಂತದ ಒಂದಷ್ಟು ಒತ್ತಾಯದಲ್ಲಿದೆ. ಜೊತೆಗೆ ಈ ಹಿಂದೆ ಕೇಂದ್ರ ಸರ್ಕಾರವೇ ಸಿದ್ಧಪಡಿಸಿರುವಂತಹ ಮಾರ್ಗಸೂಚಿಯಲ್ಲೆಲ್ಲ ಅವೆಲ್ಲ ಇದೆ. ಅದೆಲ್ಲ ಮುಂದಿನ ಹಂತದಲ್ಲಿ ನಾವು ಗಮನಿಸ್ತಾ ಹೋಗ್ಬೇಕಾಗುತ್ತೆ. ಬಟ್ ಈ ಲೋಕಪಾಲರ ಕಾರ್ಯವ್ಯಾಪ್ತಿ ಹೇಗಿರುತ್ತೆ, ಆಮೇಲೆ ಈ ಪ್ರಮುಖವಾಗಿ ಸರ್ಕಾರಿ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ಹೊರತುಪಡಿಸಿಯೂ ಕೂಡ ಜನಪ್ರತಿನಿಧಿಗಳಿಗೆ ಸಂಬಂಧಪಟ್ಟಂತೆಯೂ ಕೂಡ ಭ್ರಷ್ಟಾಚಾರವನ್ನು ನಿಗ್ರಹಿಸುವಂತ ನಿಟ್ಟಿನಲ್ಲಿ ಈ ಲೋಕಪಾಲ ಮುಂದಿನ ದಿನಗಳಲ್ಲಿ ಹೇಗೆ ಕಾರ್ಯನಿರ್ವಹಿಸುತ್ತೆ, ಹೇಗಿರುತ್ತವೆ ಮಾರ್ಗಸೂಚಿಗಳು, ಯಾರೆಲ್ಲ ಇದಕ್ಕೆ ಒಳಪಡ್ತಾರೆ, ಇದೆಲ್ಲವೂ ನಂತರದ ಹಂತದಲ್ಲಿ ನಮಗೆ ಗೊತ್ತಾಗ್ತಾ ಹೋಗ್ಬೇಕಾಗಿರುವಂತ ಮಾಹಿತಿ ಆಗಿರುತ್ತೆ. ಬಟ್ ಮೊದಲ ಹೆಜ್ಜೆಯನ್ನಂತೂ ಕೇಂದ್ರ ಸರ್ಕಾರ ಇಟ್ಟಿದೆ.